ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾರತ ವರ್ಸಸ್ ಜಿಂಬಾಬ್ವೆ ಮೊದಲನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡವು ಜಿಂಬಾಬ್ವೆ ತಂಡದ ವಿರುದ್ಧ ಹೀನಾಯವಾಗಿ ಸೋತಿದೆ ಅಂತ ಹೇಳ್ಬೋದು. ಹಾಗಾದರೆ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡವು ಸೋತ ನಂತರ ನಮ್ಮ ಭಾರತದ ಹೊಸ ನಾಯಕನಾಗಿರುವ ಶುಭ್ಮನ್ ಗಿಲ್ ಅವರು ಭಾರತದ ಸೋಲಿಗೆ ಕಾರಣಗಳನ್ನು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಶುಭ್ಮನ್ ಗಿಲ್ ಅವರು ನಮ್ಮ ಭಾರತ ಸೋಲಲು ಏನಂತ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಹೌದು ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ ಭಾರತ ತಂಡವು ಜಿಂಬಾಬ್ವೆ ತಂಡದ ವಿರುದ್ಧ ಮೊದಲನೇ T20 ಮ್ಯಾಚ್ನಲ್ಲಿ ಕೇವಲ 115 ರನ್ಗಳನ್ನು ಚೇಸ್ ಮಾಡಲು ಹೋಗಿ 102 ರನ್ಗಳಿಗೆ ಆಲ್ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದು ನಮ್ಮ ಭಾರತ ತಂಡವು ಜಿಂಬಾಬ್ವೆ ತಂಡದ ವಿರುದ್ಧ T20 ಕ್ರಿಕೆಟ್ನಲ್ಲಿ ಮೊದಲನೇ ಸೋಲು ಅನುಭವಿಸಿದೆ. ಇದರಲ್ಲಿ ಎಲ್ಲ ಯಂಗ್ ಪ್ಲೇಯರ್ಸ್ಗಳು ಕೂಡ ನಮ್ಮ ಭಾರತ ತಂಡದ ಪರವಾಗಿ ಪಾರ್ಟಿಸಿಪೇಟ್ ಮಾಡಿದ್ದರು. ಇದರಲ್ಲಿ ಶುಭ್ಮನ್ ಗಿಲ್ ಅವರು ಕೂಡ ಒಳ್ಳೆಯ ಕಾಂಟ್ರಿಬ್ಯೂಷನನ್ನು ಕೊಡ್ತಾರೆ. ಆದರೆ ಒನ್ ಎಂಡಿಂದ ಅವ್ರ ಕಡೆ ವಿಕೆಟ್ ಬಿದ್ದ ಕಾರಣ ಶುಭ್ಮನ್ ಗಿಲ್ ಅವರು ಔಟ್ ಆಗಿಬಿಡ್ತಾರೆ ಪ್ರೆಷರ್ನಿಂದ. ಇದೇ ಕೂಡ ಶುಭ್ಮನ್ ಗಿಲ್ ಅವರು ತಿಳಿಸಿದ್ದಾರೆ. ಎಲ್ಲರೂ ಕೂಡ ತುಂಬ ಬ್ಯಾಟ್ ಶಾಟ್ಸನ್ನು ಹೊಡಿತಾ ಔಟ್ ಆದರು. ಆದರೆ ಅಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಕೊನೆ ತನಕ ಆಡಬೇಕಾಗಿತ್ತು. ಆ ಕೆಲಸ ನಾನು ಮಾಡ್ತಾ ಇದ್ದೆ. ಆದರೆ ಕೊನೆಯಲ್ಲಿ ಸಿಕಂದರ್ ರಜಾ ಅವರು ಆ ಬಾಲನ್ನು ವಿಕೆಟ್ ಟು ವಿಕೆಟ್ ಫಾಸ್ಟಾಗಿ ಹಾಕಿದರು. ಹಾಗಾಗಿ ಅದನ್ನು ನನಗೆ ಗೇಜ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ವಿಕೆಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಂತ ಶುಭ್ಮನ್ ಗಿಲ್ ಅವರು ತಿಳಿಸಿದ್ದಾರೆ. ಇನ್ನು ಮುಂದೆ ಬರುವ ಪಂದ್ಯದಲ್ಲಿ ನಾವು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಕೇರ್ಫುಲ್ಲಾಗಿ ಶಾಟ್ಸನ್ನು ಯಾವ ಶಾಟ್ಸ್ ಆಡಬೇಕು ಅಂತ ಶುಭ್ಮನ್ ಗಿಲ್ ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡದ ನಾಯಕನಾಗಿರುವ ಸಿಕಂದರ್ ರಜಾ ಅವರು 3 ವಿಕೆಟ್ಗಳನ್ನು ಪಡೆಯುವ ಮೂಲಕ ಮ್ಯಾನ್ ಆಫ್ ದಿ ಮ್ಯಾಚನ್ನು ಆಗಬಹುದಂತ ಅನ್ನಿಸ್ತಾ ಇದೆ. ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡವು ನ್ಯೂಜಿಲೆಂಡ್ ತಂಡದ ವಿರುದ್ಧ ಮೊದಲನೇ T20 ಪಂದ್ಯವನ್ನು ಸೋಲಲು ಕಾರಣಗಳು ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.